ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈ ವಸ್ತುಗಳನ್ನು ಪರ್ಸನಲಿ ಇಟ್ಟುಕೊಂಡ್ರೆ ದುಡ್ಡಿನ ಮಹಾಮಳೆ, ಲಕ್ಷ್ಮಿ ಒಲಿಯೋದು ಪಕ್ಕ. ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ತಿಳಿಸಿ. ಖಂಡಿತವಾಗ್ಲೂ ನಾನು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಅನ್ನು ಮುಗಿಸಿ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಅಲ್ವ, ಅದನ್ನು ಒತ್ತಿದಾಗ ಆಲ್ ಅಂತ ಬೆಲ್ ಐಕಾನ್ ಬರುತ್ತೆ, ಅದನ್ನು ಒತ್ತಿದ್ರೆ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆದಷ್ಟು ಲೈಕ್ ಮಾಡೋದನ್ನು, ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ನಂಬಿರುವ ಶಿವದೇವರ ಕೊರಗಜ್ಜು ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಬಯಸುವುದಾದರೆ ಕೆಲವು ವಸ್ತುಗಳನ್ನು ನಿಮ್ಮ ಪರ್ಸ್ನಲ್ಲಿ ಇರಿಸಿದರೆ ಒಳ್ಳೆಯದು. ಈ ವಸ್ತುಗಳನ್ನು ಪರ್ಸ್ನಲ್ಲಿ ಇಡುವುದರಿಂದ ನಿಮ್ಮ ಜೇಬು ಎಂದಿಗೂ ಖಾಲಿ ಆಗುವುದಿಲ್ಲ. ಹಾಗೆಯೇ ಆ ವಸ್ತುಗಳು ಯಾವುದು ಅನ್ನೋದನ್ನೇ ಹೇಳ್ತೇನೆ. ವಾಸ್ತುಶಾಸ್ತ್ರದಲ್ಲಿ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು, ಹಣಕಾಸಿನ ತೊಂದರೆಗಳಿಂದ ಮುಕ್ತಿ ಹೊಂದಲು ಅನೇಕ ಮಾರ್ಗಗಳನ್ನು ವಿವರಿಸಲಾಗಿದೆ. ನೀವು ಈ ಕ್ರಮಗಳನ್ನು ಅನುಸರಿಸಿದರೆ ನೀವು ಎಂದಿಗೂ ಹಣದ ತೊಂದರೆಗಳನ್ನು ಎದುರಿಸಬೇಕಾಗಿಲ್ಲ. ವಾಸ್ತು ಪ್ರಕಾರ ನೀವು ಕೆಲವು ವಸ್ತುಗಳನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಂಡರೆ ಅದು ನಿಮ್ಮ ಮೇಲೆ ಸಂಪತ್ತಿನ ದೇವಿಯ ಆಶೀರ್ವಾದವನ್ನು ಸುರಿಸುವಂಥದ್ದು. ಇದರೊಂದಿಗೆ ನಿಮ್ಮ ಪರ್ಸ್ ನೋಟುಗಳಿಂದ ತುಂಬಿರುವಂಥದ್ದು ಮತ್ತು ಹಣಕಾಸಿನ ಕೊರತೆ ಬರೋದಿಲ್ಲ ಯಾವತ್ತೂ. ಈ ವಸ್ತುಗಳನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳುವುದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತೆ. ಹಾಗಾಗಿ ವಾಸ್ತು ಪ್ರಕಾರ ಪರ್ಸ್ನಲ್ಲಿ ಇಡಲು ಶುಭವೆಂದು ಪರಿಗಣಿಸಲಾದ ಆ ವಸ್ತುಗಳು ಯಾವುವು ಅನ್ನೋದನ್ನು ಒಂದೊಂದಾಗಿ ನೋಡಿಕೊಂಡು ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಲಕ್ಷ್ಮೀ ದೇವಿಯ ನಾಣ್ಯ. ಅದು ಬೆಳ್ಳಿದ್ದಾಗಿರಲಿ, ಬಂಗಾರದಾಗಲಿ, ಚಿಕ್ಕದಾಗಿರಲಿ, ದೊಡ್ಡದಾಗಿರಲಿ, ಯಾವುದೋ ಒಂದು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಂಡ್ರೆ ಖಂಡಿತವಾಗ್ಲೂ ಅದನ್ನು ಪದೇ ಪದೇ ಮುಟ್ಲಿಕ್ಕೆ ಹೋಗಬೇಡಿ. ಏನು ವಸ್ತುಗಳನ್ನು ನಾನು ಪರ್ಸ್ನಲ್ಲಿ ಇಟ್ಕೊಳ್ಳಿಕ್ಕೆ ಹೇಳ್ತೇನೆ, ಆ ವಸ್ತುಗಳನ್ನು ಒಮ್ಮೆ ಇಟ್ಟರೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಕೊಂಡ್ರೆ ಅದನ್ನು ಗಡಿ ಮುಟ್ಲಿಕ್ಕೆ ಮಾತ್ರ ಹೋಗಬೇಡಿ. ಹಾಗೆ ಇಟ್ಟುಬೇಡಿ, ಒಂದು ಕರೆಕ್ಟಾಗಿದೆ ಒಂದು ಜಾಗದಲ್ಲಿ. ಲಕ್ಷ್ಮೀ ದೇವಿಯ ನಾಣ್ಯ. ಲಕ್ಷ್ಮೀ ದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಲಕ್ಷ್ಮೀ ದೇವಿಯ ನಾಣ್ಯವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಂಡರೆ ಅದು ಹಣವನ್ನು ಆಕರ್ಷಿಸಲು ಸಹಾಯ ಮಾಡುತ್ತೆ. ಇದಕ್ಕಾಗಿ ನೀವು ಚಿನ್ನ ಅಥವಾ ಬೆಳ್ಳಿ ನಾಣ್ಯವನ್ನು ಕೂಡ ಆಯ್ಕೆ ಮಾಡಬಹುದು, ಅಥವಾ ನೀವು ತಾಮ್ರದ ನಾಣ್ಯವನ್ನು ಕೂಡ ಬಳಸಬಹುದು. ನಾಣ್ಯವನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಅನ್ನೋದನ್ನು ಕೂಡ ನೆನಪಿನಲ್ಲಿಡಿ. ಪದೇ ಪದೇ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್, ಶ್ರೀಯಂತ್ರ. ಶ್ರೀಯಂತ್ರವನ್ನು ಲಕ್ಷ್ಮೀ ದೇವಿಯ ವಾಸಸ್ಥಾನವೆಂದು ಪರಿಗಣಿಸಲಾಗಿರುವಂಥದ್ದು. ಆದ್ದರಿಂದ ನೀವು ಅದನ್ನು ನಿಮ್ಮ ಪರ್ಸ್ನಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಟ್ಟುಕೊಂಡರೆ ಅದು ನಿಮಗೆ ಸಂತೋಷ, ಸಮೃದ್ಧಿಯನ್ನು ಸಾಧಿಸಲು ಸಹಾಯ ಮಾಡುತ್ತೆ. ನೀವು ತಾಮ್ರ, ಬೆಳ್ಳಿ ಅಥವಾ ಚಿನ್ನದಿಂದ ತಯಾರಿಸಿದ ಶ್ರೀಯಂತ್ರವನ್ನು ಕೂಡ ಆಯ್ಕೆ ಮಾಡಬಹುದು. ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಏನು ಮಾಡಬೇಕು, ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಡಬೇಕು. ಅದನ್ನು ನೆನಪಿಟ್ಕೊಳ್ಳಿ. ಹಾಗೆಯೇ ಅರಿಶಿಣದ ಕೊಂಬು. ಅರಿಶಿಣವನ್ನು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಮತ್ತು ಇದು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ ಅಂತ ನಂಬಲಾಗಿದೆ. ಆದ್ದರಿಂದ ಅರಿಶಿಣ ಕೊಂಬನ್ನು ಪರ್ಸ್ನಲ್ಲಿ ಇಡುವುದರಿಂದ, ಕೊಂಬು ಪೌಡರ್ ಅಲ್ಲ, ಅದು ಕೊಂಬು ಬರುತ್ತಲ್ವ ಇಡಿಯಾಗಿ, ಅದು ಎಷ್ಟು ದೊಡ್ಡದೋ ಚಿಕ್ಕದು ಅದು ನಿಮಗೆ ಬಿಟ್ಟದ್ದು. ಅದನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸಲು ಮತ್ತು ಅದೃಷ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇದಕ್ಕಾಗಿ ಸಣ್ಣ ಅರಿಶಿಣದ ಕೊಂಬನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಪರ್ಸ್ನಲ್ಲಿ ಇರಿಸಿ, ಅದು ಕೂಡ ಕೆಂಪು ಬಟ್ಟೆಯಲ್ಲಿ ಸುತ್ತಿ, ಯಾವುದರಲ್ಲಿ ಸುತ್ತಿ ಅದನ್ನು ಇಡಬೇಕು ಅನ್ನೋದನ್ನು ಹೇಳ್ತಾನೆ, ಅದೇ ಥರ ಫಾಲೋ ಮಾಡಿಕೊಂಡು ಹೋಗಿ. ನೆಕ್ಸ್ಟ್ ನೋಡುವಂಥದ್ದು ಉಪ್ಪು ದುಷ್ಟ ಶಕ್ತಿಯಿಂದ ರಕ್ಷಣೆ ಪಡೆಯುವಂಥದ್ದು ಅಂತ ನಂಬಲಾಗಿದೆ. ವಾಸ್ತು ಪ್ರಕಾರ ಪರ್ಸ್ನಲ್ಲಿ ಸಣ್ಣ ತುಂಡು ಉಪ್ಪನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದು ಹಾಕುತ್ತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಅದು ಸಹಾಯ ಮಾಡುತ್ತೆ. ನೀವು ಒಂದು ಸಣ್ಣ ತುಂಡು ಉಪ್ಪನ್ನು ಸಣ್ಣ ಕಾಗದದಲ್ಲಿ ಸುತ್ತಿ ಪರ್ಸ್ನಲ್ಲಿ ಇಡಬಹುದು. ಅಂದರೆ ಕಲ್ಲು ಉಪ್ಪು, ಪುಡಿ ಉಪ್ಪು ಇಡಲಿಕ್ಕೆ ಹೋಗಬೇಡಿ. ಅನಂತರ ನೋಡುವಂಥದ್ದು ಯಾವುದು ಅಂತ ನೋಡಿದರೆ, ಅದನ್ನು ನಾನು ಯಾವ ಥರ ಹೇಳ್ತಾ ಇದ್ದೇನೆ ಅಂದರೆ ಯಾವುದು ಬಟ್ಟೆಯಲ್ಲಿ ಸುತ್ತಿ ಇಡಬೇಕು, ಹೇಗೆ ಇಡಬೇಕು ಅನ್ನೋದನ್ನು ನಾನು ಹೇಳ್ತೇನೆ. ಅದರಲ್ಲಿ ಯಾವುದೇ ಒಂದು ವಸ್ತು ಅಂದರೆ ಇಷ್ಟರಲ್ಲಿ ಯಾವುದೇ ಒಂದು ವಸ್ತುವನ್ನು ನಿಮಗೆ ಯಾವುದು ಇಷ್ಟ ಇರುತ್ತೆ ಪರ್ಸ್ನಲ್ಲಿ ಇಡಲಿಕ್ಕೆ ಅದನ್ನು ಇಟ್ಟುಕೊಂಡ್ರೆ ಒಳ್ಳೆಯದು. ಕಲ್ಲು ಉಪ್ಪನ್ನು ಒಂದು ಪೇಪರ್ನಲ್ಲಿ ಕಟ್ಟಿ ಅದನ್ನು ಇಡಬೇಕು. ಅದಕ್ಕಿಂತ ಮುಂಚೆ ನಾನು ಅರಿಶಿಣದ ಕೊಂಬು ಆಗಿರ್ಬೋದು ಮತ್ತು ಶ್ರೀಯಂತ್ರ, ಅದನ್ನು ಏನು ಮಾಡಬೇಕು ಅಂದರೆ ನೀವು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಡುವುದು ಒಳ್ಳೆಯದು. ಹಾಗೆಯೇ ಕುಬೇರ ಯಂತ್ರ. ಕುಬೇರನನ್ನು ಸಂಪತ್ತಿನ ದೇವರು ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಕುಬೇರ ಯಂತ್ರವನ್ನು ಪರ್ಸ್ನಲ್ಲಿ ಇಡುವುದರಿಂದ ಸಂಪತ್ತು, ಸಮೃದ್ಧಿ, ಯಶಸ್ಸು ಸಾಧಿಸಲು ಅದು ಸಹಾಯ ಮಾಡುತ್ತೆ. ಹಾಗೆಯೇ ತಾಮ್ರ ಅಥವಾ ಬೆಳ್ಳಿ ಅಥವಾ ಚಿನ್ನದಿಂದ ತಯಾರಿಸಿದ ಕುಬೇರ ಯಂತ್ರವನ್ನು ನೀವು ಆಯ್ಕೆ ಮಾಡಬೇಕು. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಯಾವುದು ಆಗುತ್ತೋ ಅದನ್ನು, ಖಂಡಿತವಾಗ್ಲೂ ಇದು ಸುಳ್ಳಲ್ಲ, ಸತ್ಯವಾಗ್ಲೂ ಇದು ನೀವು ನೋಡಿ ಇದನ್ನು ಇಟ್ಟು, ಅಂದರೆ ಪರ್ಸ್ನಲ್ಲಿ ಯಾವತ್ತೂ ಹಣದ ಒಂದು ಸಮಸ್ಯೆ ಕೊರತೆ ಆಗೋದಿಲ್ಲ. ಪರ್ಸ್ನಲ್ಲಿ ಹಣ ಇರುತ್ತೆ, ಯಾವತ್ತೂ ಇರುತ್ತೆ. ಈ ಒಂದು ಯಾವುದಾದ್ರೂ ನಾನು ಹೇಳಿದ್ನಲ್ವ, ಅದರಲ್ಲಿ ಯಾವುದಾದ್ರೂ ಒಂದು ಮಾಡಿ ಖಂಡಿತವಾಗ್ಲೂ ಅದನ್ನು ನಿಮಗೆ ಗೊತ್ತಾಗುತ್ತೆ. ಯಾವತ್ತೂ ಪರ್ಸ್ನಲ್ಲಿ ಹಣ ಖಾಲಿ ಆಗೋದಿಲ್ಲ, ಎಲ್ಲೋ ಒಂದು ಹಣ ಇದ್ದೇ ಇರುತ್ತೆ. ಹಾಗೆ
ಹಾಗೆ ಇದನ್ನೆಲ್ಲ ನೀವು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ, ಆದಷ್ಟು ಗಡಿ ಮುಟ್ಲಿಕ್ಕೆ ಹೋಗಬೇಡಿ. ಹಾಗೆಯೇ ನಾನು ಯಾವ ಥರ ಹೇಳಿದೆ ಅದನ್ನು ಯಾವ ಥರ ಸುತ್ತಬೇಕು, ಯಾವ ಬಟ್ಟೆಯಲ್ಲಿ ಸುತ್ತಬೇಕು, ಹೇಗೆ ಇಡಬೇಕು ಅಂತ ಅದನ್ನೆಲ್ಲ ಅನುಸರಿಸಿ ಖಂಡಿತವಾಗ್ಲೂ ನೀವು ಇದನ್ನು ಮಾಡಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಈ ಥರ ಒಂದು ಏನು ತುಂಬ ಮಾಹಿತಿ ಉಳ್ಳಂಥ ವಿಡಿಯೋ ಬೇಕಿದ್ರೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.